ವೀಕ್ಷಕರೇ, ವಿಶ್ವದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರುವುದು ಕುಂಭಮೇಳದಲ್ಲಿ. ಇದು ಒಂದು ಅದ್ಭುತ ರಮಣೀಯ ದೃಶ್ಯ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸಾಧು ಸಂತರು ಭಕ್ತಾದಿಗಳು ಯಾವುದೇ ಆಮಂತ್ರಣವಿಲ್ಲದೆ ಬಂದು ಸೇರುತ್ತಾರೆ. ಇದು ಒಂದು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಹಬ್ಬವಾಗಿದೆ. ಹಾಗಾದರೆ ಕುಂಭಮೇಳಕ್ಕೂ ಮತ್ತು ಸೌರಮಂಡಲಕ್ಕೂ ಇರುವ ಸಂಬಂಧವೇನು ಮತ್ತು ಇದರ ಪೌರಾಣಿಕ ಹಿನ್ನೆಲೆ ಏನು? ಕುಂಭಮೇಳವು ನಾಸಿಕ್, ಉಜ್ಜಯಿನಿ, ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರವೇ ನಡೆಯುತ್ತದೆ. ಇದು ಯಾಕೆ ಎಂದು ತಿಳಿದುಕೊಳ್ಳಲು ಭಾರತದ ಪೌರಾಣಿಕ ಇತಿಹಾಸದತ್ತ ಹೋಗಬೇಕು. ನಿಮಗೆಲ್ಲ ಮಹರ್ಷಿ ದೂರ್ವಾಸರ ಬಗ್ಗೆ ಗೊತ್ತಿದೆ. ಇವರನ್ನು ಶಿವನ ಮಗನೆಂದು ಹೇಳುತ್ತಾರೆ. ಇವರು ಹುಟ್ಟಿದ್ದು ಶಿವನ ಕೋಪದಿಂದ. ಅದೇ ಕಾರಣಕ್ಕೆ ಇವರು ಅತ್ಯಂತ ವೇಗವಾಗಿ ತಾಳ್ಮೆ ಕಳೆದುಕೊಂಡು ಕೋಪಗೊಳ್ಳುತ್ತಾರೆ. ಹಾಗೆ ಒಮ್ಮೆ ಚಿಕ್ಕ ವಿಷಯಕ್ಕೆ ದೇವತೆಗಳ ಮೇಲೆ ಕೋಪಗೊಂಡು ಅವರಿಗೆ ಶಾಪ ನೀಡಿದರು. ಇದರಿಂದ ದೇವತೆಗಳು ಸ್ವಲ್ಪ ಬಲಹೀನರಾದರು. ಈ ಸಮಯದ ಲಾಭವನ್ನು ಪಡೆದುಕೊಂಡು ರಾಕ್ಷಸರು ದೇವತೆಗಳ ಮೇಲೆ ಯುದ್ಧ ಹೂಡಿದರು ಮತ್ತು ಅವರ ಸ್ವರ್ಗವನ್ನು ಕಸಿದುಕೊಂಡರು. ಇದರಿಂದ ನಿರಾಶರಾದ ದೇವತೆಗಳು ಒಟ್ಟು ಸೇರಿ ಭಗವಾನ್ ವಿಷ್ಣುವಿನ ಮೊರೆ ಹೋದರು. ಭಗವಾನ್ ವಿಷ್ಣು ದೇವತೆಗಳಿಗೆ, ನೀವು ರಾಕ್ಷಸರನ್ನು ಸೋಲಿಸಲು ನಿಮಗೆ ಅಮೃತದ ಅಗತ್ಯವಿದೆ ಮತ್ತು ನೀವು ಅದನ್ನು ಕ್ಷೀರ ಸಮುದ್ರದಲ್ಲಿ ಅದನ್ನು ಕಡೆದು ಹುಡುಕಬೇಕು ಎಂದು ಹೇಳಿದನು. ಹಾಗೆಯೇ ಇದು ನಿಮ್ಮಿಂದ ಮಾತ್ರವೇ ಸಾಧ್ಯವಿಲ್ಲ. ನೀವು ದೇವತೆಗಳು ಮತ್ತು ರಾಕ್ಷಸರ ಜೊತೆಗೂಡಿ ಈ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಭಗವಾನ್ ವಿಷ್ಣುವಿನ ಮಾತು ಕೇಳಿ ರಾಕ್ಷಸರೊಡನೆ ದೇವತೆಗಳು ಸಂಧಿ ಮಾಡಿಕೊಂಡು ಸಮುದ್ರ ಮಂಥನ ಮಾಡಲು ಪ್ರಾರಂಭಿಸಿದರು. ವಾಸುಕಿಯನ್ನು ಹಗ್ಗವನ್ನಾಗಿಸಿ ಮಂದಾರ ಪರ್ವತವನ್ನು ಕಡೆಯುವ ಕಲ್ಲನ್ನಾಗಿಸಿಕೊಂಡರು. ಸಮುದ್ರ ಮಂಥನ ಪ್ರಾರಂಭವಾಗಿ ಒಟ್ಟು 14 ವಸ್ತುಗಳು ಹೊರಬಂದವು. ಮೊದಲನೆಯದ್ದು ವಿಷ. ವಿಷವು ಹೊರಗೆ ಬಂದಾಗ ಭಗವಾನ್ ಶಿವನು ಅದನ್ನು ತನ್ನ ಗಂಟಲಲ್ಲಿ ಇರಿಸಿಕೊಂಡು ವಿಷಕಂಠನಾದನು. ನಂತರ ಕಾಮಧೇನು, ಐರಾವತ ಆನೆ, ಕಲ್ಪವೃಕ್ಷ, ಅಪ್ಸರೆ ರಂಭೆ, ಶ್ರೀಲಕ್ಷ್ಮಿ, ಪಾಂಚಜನ್ಯ ಶಂಖ, ಪಾರಿಜಾತ ಮರ, ಚಂದ್ರ, ವರುಣಿ, ಕುದುರೆ, ಹೀಗೆ ಹಲವು ವಸ್ತುಗಳು ಹೊರಗೆ ಬಂದವು ಮತ್ತು ಕೊನೆಯದಾಗಿ ಅಮೃತದ ಪಾತ್ರೆಯೂ ಹೊರಗೆ ಬಂತು. ಆಗ ಅಲ್ಲಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಜಗಳವಾಗಿ ಇಂದ್ರನ ಮಗ ಜಯಂತನು ರಾಕ್ಷಸರ ಹತ್ತಿರ ಇದ್ದ ಅಮೃತವನ್ನು ಹಿಡಿದುಕೊಂಡು ಸ್ವರ್ಗದತ್ರ ಓಡಿದನು. ರಾಕ್ಷಸರು ಜಯಂತನ ಹಿಂದೆ ಬಿದ್ದರು. ಹೀಗೆ ಅವರಿಂದ ತಪ್ಪಿಸಿಕೊಂಡು ಸ್ವರ್ಗದತ್ತ ಹೋಗುತ್ತಿದ್ದಾಗ ಅಮೃತದ ಹನಿಯು ಭೂಮಿಯ 4 ಭಾಗದಲ್ಲಿ ಬಿದ್ದಿತ್ತು. ಅದು ಗೋದಾವರಿ ನದಿ ಹತ್ತಿರ ಇರುವ ನಾಸಿಕ್, ಕ್ಷಿಪ್ರ ನದಿಯ ದಡದಲ್ಲಿರುವ ಉಜ್ಜಯಿನಿ ಹಾಗೂ ತ್ರಿವೇಣಿ ಸಂಗಮದ ಹತ್ತಿರ ಇರುವ ಪ್ರಯಾಗ್ರಾಜ್ ಮತ್ತು ಗಂಗಾ ನದಿಯ ತಟದಲ್ಲಿರುವ ಹರಿದ್ವಾರ. ಇದೇ ಕಾರಣಕ್ಕೆ ಈ 4 ಪ್ರದೇಶವನ್ನು ಪವಿತ್ರವೆಂದು ಪರಿಗಣಿಸಿ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಹೀಗೆ ದೇವತೆಗಳಿಂದ ತಪ್ಪಿಸಿಕೊಂಡು ಸ್ವರ್ಗಕ್ಕೆ ಹೋಗಲು ಜಯಂತನಿಗೆ 12 ದಿವಸಗಳು ಬೇಕಾಯಿತು. ಇದೇ ಕಾರಣಕ್ಕೆ 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭವನ್ನು ಆಚರಿಸಲಾಗುತ್ತದೆ. ಅಂದರೆ ದೇವತೆಗಳಿಗೆ 1 ದಿನ ಎಂದರೆ ಮನುಷ್ಯರಿಗೆ 1 ವರುಷ ಎಂದರ್ಥ. ಕುಂಭಮೇಳದಲ್ಲಿ ಒಟ್ಟು 4 ಥರ ಇದೆ: ಕುಂಭ, ಅರ್ಧ ಕುಂಭ, ಪೂರ್ಣ ಕುಂಭ ಮತ್ತು ಮಹಾಕುಂಭ. ಕುಂಭ ಅಥವಾ ಚೋಟ ಕುಂಭ ಪ್ರತಿ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ. ಅರ್ಧ ಕುಂಭವನ್ನು 6 ವರ್ಷಗಳಿಗೊಮ್ಮೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ. ಹಾಗೆಯೇ ಪೂರ್ಣ ಕುಂಭಮೇಳವು 12 ವರ್ಷಗಳಿಗೊಮ್ಮೆ 4 ಸ್ಥಳದಲ್ಲಿ ಒಂದರಂತೆ ನಡೆಯುತ್ತದೆ. 12 ವರ್ಷಗಳಿಗೊಮ್ಮೆ ನಡೆಯುವ 12 ಪೂರ್ಣ ಕುಂಭದ ನಂತರ, ಅಂದರೆ ಪ್ರತಿ 144 ವರ್ಷಗಳಿಗೊಮ್ಮೆ ಮಹಾಕುಂಭವು ನಡೆಯುತ್ತದೆ. ಈ ಒಂದು ಮಹಾಕುಂಭವು ಸದ್ಯದಲ್ಲಿ ಜನವರಿ 13, 2025ರಲ್ಲಿ ಪ್ರಾರಂಭವಾಗಿ 26 ಫೆಬ್ರವರಿ 2025ರಂದು ಕೊನೆಗೊಳ್ಳುತ್ತದೆ. ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭಮೇಳವು ಅತ್ಯಂತ ವಿಶೇಷವಾಗಿರುತ್ತದೆ. ಯಾಕೆಂದರೆ ಇಲ್ಲಿ 3 ನದಿಗಳು ಸಂಗಮಿಸುತ್ತದೆ. ಅದೇ ಕಾರಣಕ್ಕೆ ಇಲ್ಲಿ ಕೋಟ್ಯಾಂತರ ಭಕ್ತರು ಬಂದು ಸೇರುತ್ತಾರೆ. ಮುಂದಿನ ಮಹಾಕುಂಭಮೇಳವು 2169ನೇ ಇಸವಿಯಲ್ಲಿ, ಅಂದರೆ 144 ವರ್ಷಗಳ ನಂತರ ನಡೆಯುತ್ತದೆ. ಕುಂಭಮೇಳದ ಸಮಯವನ್ನು ಗ್ರಹಗಳ ಚಲನ ವಲನ, ಜ್ಯೋತಿಷ್ಯಶಾಸ್ತ್ರ, ಖಗೋಳಶಾಸ್ತ್ರದ ಮೂಲಕ ನಿಗದಿಪಡಿಸಲಾಗುತ್ತದೆ. ಇದು ಒಂದು ಶ್ರೀಮಂತ ಪರಂಪರೆಯಾಗಿದೆ. ಇಲ್ಲಿ ಎಲ್ಲ ಧರ್ಮದ ಜನರು ಮತ್ತು ವಿಶೇಷವಾಗಿ ವಿದೇಶದಿಂದಲೂ ಲಕ್ಷಾಂತರ ಜನರು ಭಾಗವಹಿಸುತ್ತಾರೆ. ಸೂರ್ಯ, ಚಂದ್ರ, ಗುರುಗಳ ಸ್ಥಾನ ಪಲ್ಲಟದ ಮೇಲೆ ಯಾವ ಸ್ಥಳದಲ್ಲಿ ಕುಂಭಮೇಳವು ಆಚರಿಸಬೇಕು ಎಂದು ನಿರ್ಧರಿಸಲಾಗುತ್ತದೆ. ಏಕೆಂದರೆ ಅಮೃತವನ್ನು ರಾಕ್ಷಸರಿಂದ ತೆಗೆದುಕೊಂಡು ಹೋಗುವಾಗ ಸೂರ್ಯ, ಚಂದ್ರ ಮತ್ತು ಬ್ರಹ್ಮಸ್ಪತಿ ದೇವತೆಗಳು ಸಹಾಯ ಮಾಡಿದರೆಂದು ಪ್ರತೀತಿ. ವಿಷ್ಣು ಪುರಾಣದಲ್ಲಿ ಹೇಳಿರುವ ಹಾಗೆ ಗುರುಗ್ರಹ ವೃಷಭ ರಾಶಿಯಲ್ಲಿದ್ದು ಸೂರ್ಯನು ಮಕರ ರಾಶಿಯಲ್ಲಿದ್ದರೆ ಕುಂಭಮೇಳವು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ. ಗುರು ಕುಂಭರಾಶಿಯಲ್ಲಿದ್ದು ಸೂರ್ಯನು ಮೇಷರಾಶಿಯಲ್ಲಿದ್ದರೆ ಕುಂಭಮೇಳವು ಹರಿದ್ವಾರದಲ್ಲಿ ನಡೆಯುತ್ತದೆ. ಗುರು ಸಿಂಹರಾಶಿಯಲ್ಲಿದ್ದು ಸೂರ್ಯನು ಮೇಷರಾಶಿಯಲ್ಲಿದ್ದರೆ ಕುಂಭಮೇಳವು ಉಜ್ಜಯಿನಿಯಲ್ಲಿ ನಡೆಯುತ್ತದೆ. ಗುರು ಮತ್ತು ಸೂರ್ಯರು ಇಬ್ಬರೂ ಸಿಂಹರಾಶಿಯಲ್ಲಿದ್ದರೆ ಕುಂಭಮೇಳವು ನಾಸಿಕ್ನಲ್ಲಿ ನಡೆಯುತ್ತದೆ.
ಇದು ವೈಜ್ಞಾನಿಕವಾಗಿಯೂ ಒಪ್ಪಿಕೊಂಡಿರುವ ಅಂಶವೆಂದರೆ ಗ್ರಹಗಳ ಚಲನವಲನದಿಂದ ಭೂಮಿಯ ನೀರಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ ಮತ್ತು ಆ ಒಂದು ಸಮಯದಲ್ಲಿ ನೀರಿನಲ್ಲಿ ರೋಗ ನಿರೋಧಕ ಶಕ್ತಿಯೂ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಕುಂಭಮೇಳವು ಕಲ್ಚರಲ್ ಹೆರಿಟೇಜ್, ವ್ಯಾಲ್ಯೂಸ್, ಇನ್ಕ್ಲೂಸಿವಿಟಿ, ಕಂಟಿನ್ಯೂಟಿ ಕಾರಣದಿಂದ 2017ರಲ್ಲಿ ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಲಿಸ್ಟ್ಗೆ ಸೇರಿಸಲಾಗಿದೆ. ಈ ಮಹಾ ಕುಂಭಮೇಳದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ತಿಳಿಸಿ. ಧನ್ಯವಾದಗಳೊಂದಿಗೆ.